ಚರ್ಚೆಗೆ ಸ್ವಾಗತ. ನಾವು ಇವತ್ತು ವಿದ್ಯಾರ್ಥಿಗಳ ಅಧ್ಯಯನದ ವಿಧಾನಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ. ನಮ್ಮ ಮುಂದಿರೋ ಒಂದು ಆಕರ ಸಾಮಗ್ರಿ ಶೀರ್ಷಿಕೆ ವಿದ್ಯಾರ್ಥಿಯು ವೃತ್ತಿಪರರಂತೆ ಕೆಲಸ ಮಾಡಬೇಕು ಅಂತ. ಇದರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಅಂದ್ರೆ ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಯಾಕೆ ಅನೇಕ ವಿದ್ಯಾರ್ಥಿಗಳು ಅಂದುಕೊಂಡ ಫಲಿತಾಂಶವನ್ನು ಪಡೆಯೋದಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದು. ಜೊತೆಗೆ ಈ ವೃತ್ತಿಪರ ವಿಧಾನ ಅಂದ್ರೆ ಏನು ಅದನ್ನೂ ಕೂಡ ನಾವಿವತ್ತು ಚರ್ಚೆ ಮಾಡೋಣ. ಹೌದು, ಈ ಆಕರ ಇದೆಯಲ್ಲ, ಇದು ತುಂಬಾ ಮುಖ್ಯವಾದ ಒಂದು ಅಂಶವನ್ನ ಎತ್ತಿ ತೋರಿಸುತ್ತೆ. ಪರಿಶ್ರಮಕ್ಕೂ ಮತ್ತೆ ಫಲಿತಾಂಶಕ್ಕೂ ನಡುವೆ ಒಂದು ದೊಡ್ಡ ಕಂದಕ ಇದೆ. ಹೆಚ್ಚಿನ ವಿದ್ಯಾರ್ಥಿಗಳು ತುಂಬಾ ನಿರತರಾಗಿರ್ತಾರೆ, ಅಂದ್ರೆ ಬ್ಯುಸಿಯಾಗಿ ಕಾಣಿಸ್ತಾರೆ, ಆದರೆ ಅವರು ದಕ್ಷರಾಗಿರೋದಿಲ್ಲ. ಆಕ್ಚುಲಿ ಈ ವ್ಯತ್ಯಾಸವೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇದು ಬಹಳಷ್ಟು ಜನರಿಗೆ ರಿಲೇಟ್ ಆಗುವಂಥ ವಿಷಯ. ನಾವೆಲ್ಲರೂ ಆ ಅನುಭವವನ್ನು ಒಂದಲ್ಲ ಒಂದು ಹಂತದಲ್ಲಿ ಪಡೆದಿರ್ತೀವಿ ಅಲ್ವಾ? ಖಂಡಿತ. ಪರೀಕ್ಷೆ ಹಿಂದಿನ ರಾತ್ರಿ ಪೂರ್ತಿ ಓದೋದು, ಅದೇ ಪರೀಕ್ಷೆ ಹಾಲ್ನಲ್ಲಿ ಎಲ್ಲವೂ ಖಾಲಿ ಅನ್ಸೋದು ಇರ್ಲಿಲ್ಲ ಅಂತ ಈಗ ಅರ್ಥ ಆಗ್ತಿದೆ. ಸರಿ, ಹಾಗಿದ್ರೆ ಈ ವಿಷಯವನ್ನು ಸ್ವಲ್ಪ ಆಳವಾಗಿ ನೋಡೋಣ. ಈ ದಿಕ್ಕಿಲ್ಲದ ಚಟುವಟಿಕೆ ಬಗ್ಗೆ ಆಕರ ಏನ್ ಹೇಳತ್ತೆ? ಆಕರ ಇದನ್ನ ತುಂಬಾನೇ ನೇರವಾಗಿ ವಿಮರ್ಶಿಸುತ್ತೆ. ಸುಮ್ಮನೆ ಪುಸ್ತಕ ತೆಗೆದು ಮನಸ್ಸಿಗೆ ಬಂದ ಹಾಗೆ ಓದೋಕ್ ಶುರು ಮಾಡೋದು. ಸಿಕ್ಕ ಸಾಲುಗಳನ್ನು ಅಂಡರ್ಲೈನ್ ಮಾಡೋದು ಅಥವಾ ಒಂದೇ ಟಿಪ್ಪಣಿಗಳನ್ನು ಮತ್ತೆ ಮತ್ತೆ ಬರಿತಾ ಕೂರೋದು, ಇದೆಲ್ಲವೂ ಅಧ್ಯಯನದ ಒಂದು ಭ್ರಮೆಯನ್ನ ಸೃಷ್ಟಿಸುತ್ತೆ ಅಂತ ಅದು ವಾದಿಸುತ್ತೆ. ಅಧ್ಯಯನದ ಭ್ರಮೆ, ಅದು ಬಹಳ ಶಕ್ತಿಯುತವಾದ ಪದ. ಖಂಡಿತ, ಇದು ಅಧ್ಯಯನವೇ ಅಲ್ಲ ಅಂತಾನೂ ಆಕರ ಹೇಳುತ್ತೆ. ಇದನ್ನು ಸ್ಪಷ್ಟಪಡಿಸೋಕೆ ಒಂದು ಅದ್ಭುತವಾದ ಹೋಲಿಕೆಯನ್ನು ಬಳಸಲಾಗಿದೆ. ಓ ಹೌದಾ? ಹೌದು. ಒಬ್ಬ ಪ್ರೊಫೆಷನಲ್ ಶೆಫ್ ಅಡಿಗೆ ಮನೆಗೆ ಹೋಗಿ ಸಿಕ್ಕ ಪದಾರ್ಥಗಳನ್ನೆಲ್ಲ ಒಂದೇ ಪಾತ್ರೆಗೆ ಹಾಕಿ ಕಲಿಸೋದಿಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಅಳತೆ, ಒಂದು ಕ್ರಮ ಇರುತ್ತೆ. ಹಾಗೆಯೇ ಒಬ್ಬ ಸರ್ಜನ್ ಆಪರೇಷನ್ ಥಿಯೇಟರ್ಗೆ ಹೋಗಿ ಮನಬಂದಂತೆ ಕತ್ತರಿಸೋದಿಲ್ಲ. ಪ್ರತಿಯೊಂದು ಹೆಜ್ಜೆಗೂ ಒಂದು ನಿಖರವಾದ ಯೋಜನೆ ಇರುತ್ತೆ. ಸರಿ. ಅವರ ಕೆಲಸದಲ್ಲಿ ಯಾದೃಚ್ಛಿಕತೆಗೆ ಅಂದ್ರೆ ರ್ಯಾಂಡಮ್ನೆಸ್ಗೆ ಜಾಗವೇ ಇಲ್ಲ. ಆದರೆ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಮುಖ್ಯ ಕೆಲಸವಾದ ಅಧ್ಯಯನವನ್ನ ಯಾವುದೇ ಯೋಜನೆ ಇಲ್ಲದೆ ಮಾಡ್ತಾರೆ. ಇಲ್ಲಿ ಮುಖ್ಯವಾಗುವುದು ಬರೀ ಪ್ರಯತ್ನ ಅಲ್ಲ, ಕಾರ್ಯತಂತ್ರ. ಈ ಹೋಲಿಕೆ ಬಹಳ ಚೆನ್ನಾಗಿದೆ. ಬಾಣಸಿಗ, ಸರ್ಜನ್ ಇವರೆಲ್ಲ ಒಂದು ಪ್ರೊಸೆಸ್ ಫಾಲೋ ಮಾಡ್ತಾರೆ. ಹಾಗಿದ್ರೆ ವಿದ್ಯಾರ್ಥಿಗಳು ಯಾಕೆ ಹಾಗೆ ಮಾಡೋದಿಲ್ಲ? ಅದರ ಮೂಲ ಕಾರಣ ಏನು ಅಂತ ಆಕರ ವಿಶ್ಲೇಷಿಸುತ್ತಾ? ಹೌದು, ಮಾಡುತ್ತೆ. ಮತ್ತೆ ಅದರ ವಿಶ್ಲೇಷಣೆ ಆಶ್ಚರ್ಯಕರವಾಗಿ ತುಂಬಾ ಸರಳವಾಗಿದೆ. ವಿದ್ಯಾರ್ಥಿಗಳು ಕೇವಲ ಎರಡು ಪ್ರಮುಖ ಪ್ರಶ್ನೆಗಳನ್ನ ತಮ್ಮನ್ನು ತಾವು ಕೇಳಿಕೊಳ್ಳೋದೇ ಇಲ್ಲವಂತೆ. ಕೇವಲ 2 ಪ್ರಶ್ನೆಗಳೇ? ಯಾವುವು ಅವು? ಆ 2 ನಿರ್ಣಾಯಕ ಪ್ರಶ್ನೆಗಳೆಂದರೆ, ಮೊದಲನೇದು ನಾನು ನಿಖರವಾಗಿ ಏನು ಮಾಡಬೇಕು ಅನ್ನೋದು. ಸರಿ, ಇದು ಸಾಮಾನ್ಯ. ಮತ್ತು ಎರಡನೇದು ನಾನು ಏನು ಮಾಡಬಾರದು ಅಂತ. ಬಹುತೇಕ ಎಲ್ಲರೂ ಮೊದಲ ಪ್ರಶ್ನೆ ಬಗ್ಗೆ ಯೋಚಿಸ್ತಾರೆ, ಒಂದು ಟು ಡೂ ಲಿಸ್ಟ್ ಮಾಡ್ಕೊಳ್ತಾರೆ. ಹೌದು. ಆದರೆ ಎರಡನೇ ಪ್ರಶ್ನೆಯನ್ನ, ನಾನು ಏನು ಮಾಡಬಾರದು ಅನ್ನೋದನ್ನ ಸಂಪೂರ್ಣವಾಗಿ ಮರೆತುಬಿಡ್ತಾರೆ. ವೃತ್ತಿಪರರಿಗೆ ಈ 2 ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಗೊತ್ತಿರುತ್ತೆ. ವಾವ್! ಇದು ನಿಜಕ್ಕೂ ಒಂದು ವಿಭಿನ್ನವಾದ ಯೋಚನೆ. ಟು ಡೂ ಲಿಸ್ಟ್ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ, ಆದ್ರೆ ಅಧ್ಯಯನಕ್ಕೆ ಒಂದು ನಾಟ್ ಟು ಡೂ ಲಿಸ್ಟ್ ಅಥವಾ ಮಾಡಬಾರದ ಕೆಲಸಗಳ ಪಟ್ಟಿ ಇರಬೇಕು ಅನ್ನೋದು ಇದು ತುಂಬಾ ಪವರ್ಫುಲ್ ಐಡಿಯಾ. ಖಂಡಿತ. ಒಂದು ನಾಟ್ ಟು ಡೂ ಲಿಸ್ಟ್ ಸಮಯ ಮತ್ತು ಶಕ್ತಿಯನ್ನ ಉಳಿಸುತ್ತೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಹೀಗೆ ಪಟ್ಟಿ ಮಾಡ್ಕೋಬಹುದು. ಹೇಳಿ. 1. ಅರ್ಥವಾಗದ ವಿಷಯವನ್ನ ಅರ್ಥ ಮಾಡಿಕೊಳ್ಳದೆ ಮುಂದೆ ಹೋಗಬಾರ್ದು. 2. ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದಕ್ಕಿಂತ ಹೆಚ್ಚು ವಾಕ್ಯವನ್ನ ಹೈಲೈಟ್ ಮಾಡಬಾರ್ದು. ಹೌದು, ಇದು ತುಂಬಾ ಜನ ಮಾಡೋ ತಪ್ಪು. 3. ಮೊಬೈಲ್ ಫೋನ್ ಪಕ್ಕದಲ್ಲಿಟ್ಕೊಂಡು ಓದಲು ಕೂರಬಾರ್ದು. 4. ಕೇವಲ ನೋಟ್ಸನ್ನ ಮತ್ತೆ ಮತ್ತೆ ಓದುವ ಮೂಲಕ ರಿವಿಷನ್ ಮಾಡಬಾರ್ದು. ಈ ನಿಯಮಗಳು ಅವರನ್ನ ದಾರಿ ತಪ್ಪಿಸೋ ಸಾಮಾನ್ಯ ತಪ್ಪುಗಳಿಂದ ರಕ್ಷಿಸುತ್ತೆ. ಇದು ವಿದ್ಯಾರ್ಥಿಗಳ ಸಾಮಾನ್ಯ ಮನಸ್ಥಿತಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಲ್ವಾ? ಸಾಮಾನ್ಯವಾಗಿ ನಾನು ಹೆಚ್ಚು ಓದುತ್ತೇನೆ, ನಾನು ಹೆಚ್ಚು ಹೊತ್ತು ಕೂರುತ್ತೇನೆ ಅಂತ ಅಂದುಕೊಳ್ಳೋದೇ ಹೆಚ್ಚು. ಹೌದು, ಮತ್ತು ಆ ನಂಬಿಕೆಯೇ ದೊಡ್ಡ ಬಲೆ ಅಂತ ಆಕರ ಹೇಳುತ್ತೆ. ದಕ್ಷತೆ ಅನ್ನೋದು ಅದು ಒತ್ತಡ ಅಥವಾ ಗಂಟೆಗಳ ಲೆಕ್ಕದ ಬಗ್ಗೆ ಅಲ್ಲ, ಅದು ಪ್ರಕ್ರಿಯೆ ಬಗ್ಗೆ, ಅಂದ್ರೆ ಪ್ರಾಸೆಸ್ ಬಗ್ಗೆ. ಆಕರದಲ್ಲಿರೋ ಕೆಲವು ಸಾಲುಗಳು ಬಹಳ ಪರಿಣಾಮಕಾರಿ. ಸರಿಯಾದ ವಿಧಾನವಿಲ್ಲದಿದ್ದರೆ ಹೆಚ್ಚು ಸಮಯವೂ ಹೆಚ್ಚು ಗೊಂದಲಕ್ಕೆ ಕಾರಣವಾಗತ್ತೆ.
ಓ ಹೆಚ್ಚು ಪ್ರಯತ್ನವು ಹೆಚ್ಚು ಹತಾಶೆಗೆ ಕಾರಣವಾಗತ್ತೆ ಮತ್ತು ಹೆಚ್ಚು ಓದುವುದು ಅಂಕಗಳಲ್ಲಿ ಯಾವುದೇ ಸುಧಾರಣೆಗೆ ಕಾರಣವಾಗೋದಿಲ್ಲ. ಇದು ಕಷ್ಟಪಟ್ಟು ಕೆಲಸ ಮಾಡೋ ಅನೇಕ ವಿದ್ಯಾರ್ಥಿಗಳು ಯಾಕೆ ವಿಫಲರಾಗುತ್ತಾರೆ ಅನ್ನೋದನ್ನ ವಿವರಿಸುತ್ತೆ. ಖಂಡಿತ ಅದೇ ಕಾರಣ. ಆದ್ರೆ ಒಂದು ನಿಮಿಷ, ಕಷ್ಟಪಟ್ಟು ಕೆಲಸ ಮಾಡೋದು ಒಳ್ಳೇದಲ್ವಾ? ಕೆಲವರು ವಾದಿಸ್ಬೋದು, ಮನಸ್ಸಿಗೆ ಬಂದಂತೆ ಓದೋದ್ರಿಂದಲೇ ಹೊಸ ಐಡಿಯಾಗಳು ಬರುತ್ತೆ, ಅದೊಂದು ಕ್ರಿಯೇಟಿವ್ ಪ್ರಾಸೆಸ್ ಅಂತ. ಆ ವಾದವನ್ನ ಈ ಆಖರ ಹೇಗೆ ನೋಡುತ್ತೆ? ಬಹಳ ಉತ್ತಮವಾದ ಪ್ರಶ್ನೆ. ಈ ಆಖರ ಕಷ್ಟಪಡೋದನ್ನ ವಿರೋಧಿಸೋದಿಲ್ಲ, ಬದಲಾಗಿ ಗುರಿಯಿಲ್ಲದೆ ಕಷ್ಟಪಡೋದನ್ನ ವಿರೋಧಿಸುತ್ತೆ. ಸರಿ. ಸೃಜನಾತ್ಮಕತೆ ಮತ್ತು ಯಾದೃಚ್ಛಿಕತೆ ಬೇರೆ ಬೇರೆ. ಒಬ್ಬ ಕಲಾವಿದ ಕೂಡ ಯಾದೃಚ್ಛಿಕವಾಗಿ ಬಣ್ಣ ಬಳಿಯುವುದಿಲ್ಲ. ಅವರ ಹಿಂದೆ ವರ್ಷಗಳ ತರಬೇತಿ, ತಂತ್ರಗಾರಿಕೆ, ಒಂದು ಉದ್ದೇಶ ಇರುತ್ತೆ. ಅಧ್ಯಯನದಲ್ಲೂ ಅಷ್ಟೇ. ಪರಿಶ್ರಮವನ್ನ ಸರಿಯಾದ ಪ್ರಕ್ರಿಯೆ ಮೂಲಕ ಹರಿಸಿದಾಗ ಮಾತ್ರ ಅದಕ್ಕೆ ನಿಜವಾದ ಫಲ ಸಿಗುತ್ತೆ. ಇಲ್ಲದಿದ್ರೆ ಅದು ಸೋರುವ ಬಕೆಟ್ನಲ್ಲಿ ನೀರು ತುಂಬಿದ ಹಾಗೆ. ನೀವು ಎಷ್ಟು ನೀರು ಹಾಕಿದ್ರೂ ಬಕೆಟ್ ತುಂಬೋದೇ ಇಲ್ಲ. ಸೋರುವ ಬಕೆಟ್ ಅದ್ಭುತ ಹೋಲಿಕೆ. ಹಾಗಾದ್ರೆ ವೃತ್ತಿಪರರ ಪ್ರಕ್ರಿಯೆ ಹೇಗಿರುತ್ತೆ? ಅವರು ಏನು ಭಿನ್ನವಾಗಿ ಮಾಡ್ತಾರೆ? ವೃತ್ತಿಪರರು ಕಾರ್ಯತಂತ್ರ, ಸ್ಪಷ್ಟತೆ, ಉದ್ದೇಶ ಮತ್ತೆ ತಂತ್ರದೊಂದಿಗೆ ಕೆಲಸ ಮಾಡ್ತಾರೆ. ಅವರು ಯಾವುದೇ ಕೆಲಸವನ್ನ ಶುರು ಮಾಡೋ ಮೊದಲು ತಮ್ಮ ಕರಕುಶಲತೆಯ ನಿಯಮಗಳನ್ನ ಕಲಿಯುತ್ತಾರೆ. ಆಕರದಲ್ಲಿ ಒಂದು ಗಮನಾರ್ಹವಾದ ಹೇಳಿಕೆಯಿದೆ. ವಿದ್ಯಾರ್ಥಿಗಳು ವರ್ಷಗಟ್ಲೆ ಪುಸ್ತಕಗಳೊಂದಿಗೆ ಕಲಿಯುತ್ತಾರೆ, ಆದರೆ ಅಧ್ಯಯನ ಮಾಡುವುದು ಹೇಗೆ ಅಂತ ಎಂದಿಗೂ ಕಲಿಯುವುದಿಲ್ಲ. ವಾವ್! ಇದು ಬಹಳ ಆಳವಾದ ಮಾತು. ನಾವು ಗಣಿತ, ವಿಜ್ಞಾನ, ಇತಿಹಾಸ ಎಲ್ಲವನ್ನೂ ಕಲಿತೇವೆ, ಆದ್ರೆ ಕಲಿಯುವುದು ಹೇಗೆ ಎಂಬ ಮೂಲಭೂತ ಕೌಶಲ್ಯವನ್ನ ಅದನ್ನ ಕಲಿಯೋದೇ ಇಲ್ಲ. ಅದೇ ಪಾಯಿಂಟ್. ಈ ಅಧ್ಯಯನ ಮಾಡುವುದು ಹೇಗೆ ಅನ್ನೋದು ಕೇಳೋಕೆ ಸರಳವಾಗಿ ಕಾಣಿಸುತ್ತೆ. ಆದರೆ ಆಕರದ ಪ್ರಕಾರ ವಿದ್ಯಾರ್ಥಿಗಳಲ್ಲಿ ಇಲ್ಲದ ನಿರ್ದಿಷ್ಟ ಕೌಶಲ್ಯಗಳು ಯಾವುವು? ಅದೊಂದು ದೊಡ್ಡ ಪಟ್ಟಿಯೇ ಇದೆ. ಆಕರ ಇದನ್ನ ಕಾಣೆಯಾದ ಸಾಧನ ಪೆಟ್ಟಿಗೆ ಅಂದ್ರೆ ಮಿಸ್ಸಿಂಗ್ ಟೂಲ್ ಬಾಕ್ಸ್ ಅಂತ ಕರೆಯುತ್ತೆ. ಮಿಸ್ಸಿಂಗ್ ಟೂಲ್ ಬಾಕ್ಸ್? ಹೌದು. ಉದಾಹರಣೆಗೆ ದಕ್ಷತೆಯಿಂದ ಓದುವುದು. ಇದರ ಅರ್ಥ ಸ್ಪೀಡಾಗಿ ಓದೋದು ಅಂತಲ್ಲ, ಬದಲಾಗಿ ಒಂದು ಅಧ್ಯಾಯ ಓದೋ ಮೊದಲು ಅದರ ಉದ್ದೇಶವೇನು, ಅದರಿಂದ ನಾನು ಏನನ್ನ ಕಲಿಬೇಕು ಅಂತ ತಿಳ್ಕೊಂಡು ಓದೋದು. ಸರಿ. ದಕ್ಷ ಓದುಗಾರಿಕೆ ಒಂದು. ಬೇರೆ ಯಾವ ಕೌಶಲ್ಯಗಳು? ಎರಡನೇದು ಮಾಹಿತಿಯನ್ನ ನೆನಪಿಸಿಕೊಳ್ಳೋದು. ಸುಮ್ನೆ ಮತ್ತೆ ಮತ್ತೆ ಓದೋದ್ರಿಂದ ನೆನಪುಳಿಯೋದಿಲ್ಲ. ಅದಕ್ಕೆ ಆಕ್ಟಿವ್ ರೀಕಾಲ್ ಅಂತ ತಂತ್ರಗಳಿದೆ. ಅಂದ್ರೆ ಪುಸ್ತಕ ಮುಚ್ಚಿಟ್ಟು ಓದಿದ್ದನ್ನ ನೆನಪಿಸಿಕೊಳ್ಳಲು ಪ್ರಯತ್ನಿಸೋದು. ಓ ಸರಿ. ಮೂರನೇದು ಪರಿಣಾಮಕಾರಿಯಾಗಿ ಅಂಡರ್ಲೈನ್ ಮಾಡೋದು. ಇಡೀ ಪುಟವನ್ನ ಹಳದಿ ಬಣ್ಣದಲ್ಲಿ ಮುಳುಗಿಸೋದಲ್ಲ, ಕೇವಲ ಪ್ರಮುಖ ಅಂಶವನ್ನ, ಕೀ ಪಾಯಿಂಟ್ಸ್ ಮಾತ್ರ ಗುರುತಿಸೋದು. ಇದಲ್ಲದೆ ಸರಿಯಾಗಿ ನೋಟ್ಸ್ ಮಾಡೋದು, ಪರಿಣಾಮಕಾರಿಯಾಗಿ ರಿವಿಷನ್ ಮಾಡೋದು, ತರಗತಿಯಲ್ಲಿ ಹೇಳಿದ್ದನ್ನ ಸಂಪೂರ್ಣವಾಗಿ ಗ್ರಹಿಸೋದು, ಹೀಗೆ ಹಲವಾರು ಕೌಶಲ್ಯಗಳಿವೆ. ಇವೆಲ್ಲ ಸೇರಿ ಒಬ್ಬ ವಿದ್ಯಾರ್ಥಿಯ ಟೂಲ್ ಬಾಕ್ಸ್ ಆಗತ್ತೆ. ಇದು ನಿಜಕ್ಕೂ ಗಂಭೀರವಾದ ವಿಷಯ. ಈ ಕೌಶಲ್ಯಗಳನ್ನ ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಕಲಿಸೋದಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನೆಲ್ಲ ಎಲ್ಲಿ ಕಲಿಬೇಕು? ಅದೇ ಇಲ್ಲಿರೋ ದೊಡ್ಡ ಸಮಸ್ಯೆ. ಆಕರ್ ಹೇಳೋ ಹಾಗೆ ಈ ಕೌಶಲ್ಯಗಳನ್ನ ಫಾರ್ಮಲ್ ಆಗಿ ಎಲ್ಲೂ ಕಲಿಸೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ತಾವಾಗೇ ಅದನ್ನ ಕಂಡುಕೊಳ್ಬೇಕಾಗತ್ತೆ. ಹೌದು. ಆ ಪ್ರಕ್ರಿಯೆಯಲ್ಲಿ ಅವರು ತಮಗೆ ತೋಚಿದ ಹೆಚ್ಚಾಗಿ ಅದಕ್ಷ ವಿಧಾನಗಳನ್ನೇ ರೂಢಿ ಮಾಡ್ಕೊಳ್ತಾರೆ. ಮನಸ್ಸಿಗೆ ಬಂದಿದ್ದನ್ನು ಮಾಡುವುದು ಅವರ ಅಭ್ಯಾಸ ಆಗ್ಬಿಡುತ್ತೆ. ಇದು ವೃತ್ತಿಪರ ವಿಧಾನಕ್ಕೆ ಸಂಪೂರ್ಣ ವಿರುದ್ಧ. ಸರಿ. ನಾವು ಸಮಸ್ಯೆಯನ್ನ ಗುರುತಿಸಿದ್ದೀವಿ, ಅದರ ಮೂಲ ಕಾರಣವನ್ನ ನೋಡಿದ್ದೀವಿ, ಮತ್ತೆ ಕಾಣೆಯಾಗಿರುವ ಕೌಶಲ್ಯಗಳ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಹಾಗಾದ್ರೆ ಇಲ್ಲಿ ಪ್ರಸ್ತಾಪಿಸಲಾದ ಪರಿಹಾರವೇನು? ಒಬ್ಬ ಹವ್ಯಾಸಿ ವಿದ್ಯಾರ್ಥಿಯಿಂದ ವೃತ್ತಿಪರ ವಿದ್ಯಾರ್ಥಿಯಾಗಲು ಏನ್ ಮಾಡ್ಬೇಕು? ಪರಿಹಾರ ಇರೋದು ಮನಸ್ಥಿತಿ ಮತ್ತೆ ವಿಧಾನದಲ್ಲಿನ ಬದಲಾವಣೆಯಲ್ಲಿ. ಯಾದೃಚ್ಛಿಕತೆಯಿಂದ ಉದ್ದೇಶಪೂರ್ವಕತೆಗೆ ಬದಲಾಗೋದು. ಆಕರ ಹಲವಾರು ಪ್ರಮುಖ ಹಂತಗಳನ್ನು ವಿವರಿಸುತ್ತೆ. ಓಕೆ. ಮೊದಲನೇದಾಗಿ ಏನನ್ನ ತಪ್ಪಿಸ್ಬೇಕು ಅಂತ ಕಲಿಯೋದು. ಇದು ನಾವು ಚರ್ಚಿಸಿದ್ದ ಮಾಡಬಾರದ ಕೆಲಸಗಳ ಪಟ್ಟಿಗೆ ನಮ್ಮನ್ನ ಮತ್ತೆ ಕರ್ಕೊಂಡು ಹೋಗುತ್ತೆ. ಇದು ಮೊದಲ ಮತ್ತೆ ಅತ್ಯಂತ ಮುಖ್ಯವಾದ ಹೆಜ್ಜೆ. ಸರಿ. ಅನುಪಯುಕ್ತ ಕೆಲಸಗಳನ್ನ ನಿಲ್ಲಿಸೋದು ಮೊದಲ ಹೆಜ್ಜೆ. ಮುಂದಿಂದು ಎರಡನೇದಾಗಿ ಏನನ್ನ ಗಮನಿಸಬೇಕು ಅಂತ ಕಲಿಯೋದು. ಅಂದ್ರೆ ಒಂದು ವಿಷಯದಲ್ಲಿ ಯಾವುದು ಮುಖ್ಯ, ಯಾವುದು ಅಪ್ರಮುಖ ಅಂತ ಗುರುತಿಸೋ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದು. ಮೂರನೇದಾಗಿ ರಚನಾತ್ಮಕ ತಂತ್ರಗಳನ್ನ ಬಳಸೋದು. ಅಂದ್ರೆ ಉದಾಹರಣೆಗೆ ಟಿಪ್ಪಣಿ ಮಾಡೋಕೆ ಕಾರ್ನೆಲ್ ಮೆಥಡ್ ಅಂತ ಇದೆ, ಅಥವಾ ಮನಸ್ಸನ್ನು ಚಿತ್ರಿಸೋಕೆ ಮೈಂಡ್ ಮ್ಯಾಪಿಂಗ್. ಈ ಥರ ವೈಜ್ಞಾನಿಕವಾಗಿ ಸಾಬೀತಾದ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು.
ಆ ಕಾರ್ನಲ್ ಮೆಥಡ್ನಂತಹ ತಂತ್ರಗಳನ್ನ ಬಳಸೋದ್ರಿಂದ ವಿದ್ಯಾರ್ಥಿಯು ಒಂದು ನಿಗದಿತ ವಿಧಾನವನ್ನ ಅನುಸರಿಸಿದಂತಾಗುತ್ತೆ ಅಲ್ವಾ? ಖಂಡಿತ, ಅದೇ 4ನೇ ಹಂತ. ಒಂದು ನಿಗದಿತ ವಿಧಾನವನ್ನ ಅನುಸರಿಸೋದು. ಇವತ್ತು ಒಂದ್ ರೀತಿ, ನಾಳೆ ಇನ್ನೊಂದು ರೀತಿ ಅಲ್ಲ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಮತ್ತು ಕೊನೆಯದಾಗಿ, ಮೂಲಭೂತವಾಗಿ ಇವತ್ತು ಹೀಗೋದೋಣ, ನಾಳೆ ಹಾಗ್ ಮಾಡೋಣ ಅನ್ನೋ ಮನಸ್ಥಿತಿ ಬಿಟ್ಟು ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡೋದು. ಅಂದ್ರೆ ಪ್ರತಿ ಬಾರಿ ಪುಸ್ತಕ ತೆರೆದಾಗ್ಲೂ ನಾನಿಲ್ಲಿ ಏನ್ ಕಲಿಯೋ ಬಂದಿದ್ದೇನೆ ಅನ್ನೋ ಸ್ಪಷ್ಟ ಗುರಿಯೊಂದಿಗೆ ಓದೋದು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಈ ಪಠ್ಯದ ಮೂಲ ಸಂದೇಶವು ಬಹಳ ಶಕ್ತಿಯುತವಾಗಿದೆ ಅಂತ ನನಗನ್ನಿಸ್ತಿದೆ. ಇದು ವಿದ್ಯಾರ್ಥಿಗಳು ಹಾಕುವ ಪ್ರಯತ್ನವನ್ನ ಟೀಕಿಸೋದ್ರ ಬಗ್ಗೆ ಅಲ್ಲ. ಇಲ್ಲ, ಖಂಡಿತ ಅಲ್ಲ. ಬದಲಾಗಿ ಅವರ ವಿಧಾನವನ್ನ ಪ್ರಶ್ನಿಸೋದ್ರ ಬಗ್ಗೆ. ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕಿಂತ ಹೇಗೆ ಕಷ್ಟಪಡ್ತಾರೆ ಅನ್ನೋದು ಮುಖ್ಯ. ಹೌದು. ಆಕರದ ಕೊನೆಯ ಸಾಲು ಬಹಳ ನೇರವಾಗಿದೆ. ಹವ್ಯಾಸಿಯಂತೆ ಅಧ್ಯಯನ ಮಾಡಬೇಡಿ, ವೃತ್ತಿಪರರಂತೆ ಅಧ್ಯಯನ ಮಾಡಿ. ಹೌದು, ಅದ್ಭುತವಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಅಂತಿಮ ಗುರಿ ಏನಂದ್ರೆ ಫಲಿತಾಂಶಗಳು ವಿದ್ಯಾರ್ಥಿಯ ನಿಜವಾದ ಸಾಮರ್ಥ್ಯವನ್ನ ಪ್ರತಿಬಿಂಬಿಸಬೇಕು. ಎಷ್ಟೋ ಬಾರಿ ಅದಕ್ಷ ಕೆಲಸದಲ್ಲಿ ಆ ಸಾಮರ್ಥ್ಯ ಕಳೆದು ಹೋಗುತ್ತೆ. ಹೌದು, ನಿಜ. ಅವರ ಅಂಕಗಳು ಅವರ ಬುದ್ಧಿವಂತಿಕೆಯನ್ನ ತೋರಿಸೋದಿಲ್ಲ. ಈ ಆಕರವು ಆ ಅಂತರವನ್ನ ಕಡಿಮೆ ಮಾಡೋ ಬಗ್ಗೆ, ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡೋ ಬಗ್ಗೆ ಮಾತಾಡುತ್ತೆ. ಇದು ಖಂಡಿತವಾಗ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರು ಯೋಚಿಸಬೇಕಾದ ವಿಷಯ. ಮತ್ತು ಈ ವಿಶ್ಲೇಷಣೆ ಸಂಪೂರ್ಣವಾಗಿ ವಿದ್ಯಾರ್ಥಿಯ ಕ್ರಮಗಳ ಮೇಲೆ ಕೇಂದ್ರೀಕರಿಸುತ್ತೆ. ಇದು ಇನ್ನೊಂದು ಆಲೋಚನೆಯನ್ನು ಪ್ರೇರೇಪಿಸುತ್ತೆ. ಈ ಕೌಶಲ್ಯಗಳು ಅಂದ್ರೆ ದಕ್ಷ ಓದು, ಟಿಪ್ಪಣಿ ಮಾಡೋದು, ಇವೆಲ್ಲವೂ ಅಷ್ಟೊಂದು ನಿರ್ಣಾಯಕವಾಗಿದ್ರೆ ಅವುಗಳನ್ನ ಕಲಿಸೋ ಜವಾಬ್ದಾರಿ ಯಾರ ಮೇಲಿರುತ್ತೆ? ಹೌದಲ್ಲ? ಅದನ್ನ ವಿದ್ಯಾರ್ಥಿಯ ಸ್ವತಃ ಕಂಡುಹಿಡಿಬೇಕೆ, ಅಥವಾ ಈ ವೃತ್ತಿಪರ ಕಲಿಕೆಯ ಅಭ್ಯಾಸಗಳನ್ನ ಆರಂಭದಿಂದಲೇ ನಿರ್ಮಿಸಲು ನಮ್ಮ ಶಿಕ್ಷಣ ವ್ಯವಸ್ಥೆಯೇ ಸರಿಯಾದ ರೀತಿಯಲ್ಲಿ ರಚನೆ ಆಗ್ಬೇಕೆ? ಇದು ಕೇವಲ ವೈಯಕ್ತಿಕ ವೈಫಲ್ಯವೇ ಅಥವಾ ವ್ಯವಸ್ಥೆಯ ಲೋಪವೇ?